ಆಫ್ಟರ್ ನಾನು ಅದನ್ನ ಕ್ವಿಟ್ ಮಾಡಿದ್ಮೇಲೆ, ಕಾರ್ಪೊರೇಟ್ ಲೈಫ್ ಕ್ವಿಟ್ ಮಾಡಿದ್ಮೇಲೆ, ನಾನು ಬಿಸ್ನೆಸ್ ಬಂದ್ಮೇಲೆ BTA ನಲ್ಲಿ ನಾನು ತಿಳ್ಕೊಂಡಿರೋದು ಈಸ್ ಸೆಲ್ಫ್ ಮಾಸ್ಟರಿ. ಸೆಲ್ಫ್ ಮಾಸ್ಟರಿ ಈಸ್ ಪ್ರತಿಯೊಬ್ಬರ ಜೀವನದಲ್ಲೂ ಬೇಕಾಗಿರುವಂತ ಒಂದು ವೆರಿ ಗುಡ್ ಇನ್ಫಾರ್ಮೇಶನ್. ಆಕ್ಚುಲಿ ಆ ಸೆಲ್ಫ್ ಮಾಸ್ಟರಿಯಿಂದ ನಾನು ಇವತ್ತು ಈ ಲೆವೆಲ್ಗೆ ಇದ್ದೀನಿ. ಅದೇ ಲೈಕ್ ಅದಕ್ಕೆ ಮುಂಚೆ ನನಗೆ ನೀ ಪೈನ್ ಅದು ಇದು ಎಲ್ಲನೂ ಇತ್ತು. ಇದೆಲ್ಲ ನಾನು ಏನು ಅನ್ಕೊಂಡೆ, ದಿಸ್ ಇಸ್ ಮೈ ಹೆರಿಡಿಟಿ ಆ ಥರ ಅನ್ಕೊಂಡಿದ್ದೆ. ಬಟ್ ಇಟ್ ಇಸ್ ನಾಟ್ ಹೆರಿಡಿಟಿ ಬಿಕಾಸ್ ಆಫ್ ಮೈಂಡ್ ಸೆಟ್ ಅಗೇನ್ ನಾನು ಅದೇ ಹೇಳ್ತಾರೆ. ಮೈಂಡ್ ನಮ್ದು ಕರೆಕ್ಟ್ ಆಗಿದ್ರೆ, ಸೆಲ್ಫ್ ಮಾಸ್ಟ್ರಿ ನಾವು ಕರೆಕ್ಟ್ ಆಗಿ ವಾಚ್ ಮಾಡಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ ಅಂದ್ರೆ ನನ್ನ ಲೈಫಲ್ಲಿ ನಾವು 100% ಚೇಂಜ್ ಆಗ್ತೀವಿ. ಎಗೇನ್ ನಾನು ಹೇಳ್ತದ್ದು ಸ್ಟ್ರಾಂಗ್ಲಿ ರೆಕಮೆಂಡೆಡ್ POAS ನಂದು ಟ್ರಾನ್ಸ್ಫಾರ್ಮೇಶನ್ ಎಗೇನ್ ಇಂದ ಈ BTA ಜರ್ನಿನಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆದಮೇಲೆ ನಾನು ಬಿಸ್ನೆಸ್ ಅನ್ನ ಕಂಪ್ಲೀಟ್ ಆಗಿ ಅಡಾಪ್ಟ್ ಮಾಡೋದಕ್ಕೆ ನನಗೆ ಆಗಿರುತ್ತೆ. ಆ್ಯಡ್ನ ನೋಡಿದೆ ಯೂಟ್ಯೂಬಲ್ಲಿ. ನೋಡ್ತಾ ಇದ್ದಾಗ ನಾನು ಇಮಿಡಿಯೇಟ್ ರಿಜಿಸ್ಟರ್ ಆದೆ. ಏನಿಲ್ಲ ಅಂದರೆ ಹಿಂದಿನ ದಿನ ನೋಡಿದೆ, ಮಾರನೇ ದಿನ ರಿಜಿಸ್ಟ್ರೇಷನ್ ಇತ್ತು. ನನಗೆ ನೆನಪಿದೆ ಸಂಡೇ, ಐ ಥಿಂಕ್ ಸ್ಯಾಟರ್ಡೇ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದದನ್ನ. ಸಂಡೇ ನನಗೆ ಇದು ವೆಬಿನಾರ್ ಇತ್ತು. ಇಮಿಡಿಯೇಟ್ ಅವತ್ತೇ ಸಿಲ್ವರ್ ಮೆಂಬರ್ಗೆ ನಾನು ಜಾಯ್ನ್ ಆದೆ. ಸಿಲ್ವರ್ ಮೆಂಬರ್ ಒಂದು 2 to 3 months ಏನೋ ಅನಿಸುತ್ತೆ. ನಾನು ಇಮಿಡಿಯೇಟ್ ಆಮೇಲೆ ಡೈಮಂಡ್ ಮೆಂಬರ್ಸ್ಗೆ ಜಾಯ್ನ್ ಆದೆ. ದಿಸ್ ಇಸ್ ರೈಟ್ ಪ್ಲಾಟ್ಫಾರ್ಮ್ ನನಗೆ ಅಂತ ಅನಿಸ್ತು. ಸೊ ರೈಟ್ ಪ್ಲಾಟ್ಫಾರ್ಮ್ ಏನಕ್ಕೆ ಅನಿಸ್ತು ಅಂದರೆ, ಅಂದರೆ ಬಿಸ್ನೆಸ್ ಈಸ್ ಸ್ಟಾರ್ಟಿಂಗ್. ಅಂದರೆ ನನಗೆ ಬಿಸ್ನೆಸ್ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ಬಿಕಾಸ್ ನಾನು ಕಂಪ್ಲೀಟ್ ಕಾರ್ಪೊರೇಟ್ ಲೈಫಲ್ಲಿ ಇದ್ದವನು. ನಾನು ಬಿಸ್ನೆಸ್ಗೆ ಬರ್ಬೇಕಂದ್ರೆ ಇದು ದಿಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್. ಅಂದರೆ ನೀವು ಯಾವ ಪಾತಲ್ಲಿ ಹೋದರೆ ನೀವು ಹೇಗಿರುತ್ತೆ ಅನ್ನೋದನ್ನು ನೀವು ಕ್ಲೀನಾಗಿ ಅದರಲ್ಲಿ ಹೇಳ್ಕೊಡ್ರಿ ನನಗೆ. ಸೊ ಆ ಇದರ ಬೇಸಿಸ್ ಮೇಲೆ ನಾನು ಬಿಸ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಿ. ಸೂಪರ್. ಬಟ್ ಸಮ್ ಪೀಪಲ್ ಲೈಕ್ ದೇ ಫೈಂಡ್ ಡಿಫಿಕಲ್ಟಿ ಟು ಡೆವಲಪ್ ದ ಸ್ಕಿಲ್ ಸೆಟ್. ಅಂದರೆ ಇವಾಗ ನೀವೇನು ಹೇಳಿದ್ರಿ, ಲೈಕ್ ವಾಟ್ಸಪ್ ಸ್ಟೇಟಸ್ ಹಾಕ್ತೀನಿ, ಇದು ಎಲ್ಲರೂ ಮಾಡ್ತಾರೆ. ಬಟ್ ಆ್ಯಡ್ ರನ್ ಮಾಡೋದು ತುಂಬ ಜನ ಕಲಿಯಲ್ಲ. ಗೂಗಲ್ ಆ್ಯಡ್ ಇರ್ಬೋದು, ಫೇಸ್ಬುಕ್ ಆ್ಯಡ್ ಇರ್ಬೋದು. ಐ ನೋ ಯು ವೆಂಟ್ ಡೀಪರ್, ವಾಟ್ಸಪ್ ಆಟೋಮೇಷನ್ ಕೂಡ ಎಲ್ಲ ನೀವು ಕಲ್ತ್ಕೊಂಡ್ರಿ ತುಂಬ ಚೆನ್ನಾಗಿ. ನಿಮ್ಗೆ ಏನಾದರೂ ಆ ಟೈಮಲ್ಲಿ ಏನಾದರೂ ಮೈಂಡ್ ಸೆಟ್ ಹೆಂಗಿತ್ತು? ವಾಸ್ ಇಟ್ ಡಿಫಿಕಲ್ಟಿ? ಬಟ್ ಕಲಿಯೋದು ಏನು ಕಷ್ಟ ಆಗಿಲ್ಲ ಸರ್. ಬಟ್ ಅನು ಮ್ಯಾಮ್ ವೆರಿ ಕ್ಲಿಯರ್ ಆಗಿ ನಮಗೆ ಯಾವ ಥರ ನೀವು ಆ್ಯಡ್ನ ರನ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಹೇಳ್ಕೊಡ್ತಾ ಇದ್ರು. ನನಗೆ ಟೆಕ್ನಿಕಲ್ ಸೆಷನ್ ಬಂದಾಗ ನಾನೇನು ಮಾಡ್ತಾ ಇದ್ದೆ ಅಂದರೆ, ಅರ್ಥ ಆಗಿಲ್ಲ ಅಂದರೆ ನಾನು ಮತ್ತೆ ರಿಪೀಟ್ ಆಗಿ ನಾನು ಅದನ್ನ ನೋಡ್ತಾ ಇದ್ದೆ ವಿಡಿಯೋ. ಬಟ್ ಆಫ್ಟರ್ BTA ಜಾಯ್ನ್ ಆದಮೇಲೆ ನಂದು ಬಿಗ್ ಜರ್ನಿ ಅಂದರೆ ದಿಸ್ ಇಸ್ ಮೈ ಫಸ್ಟ್ ಎವರ್ಡ್.